ಕಿಡ್ನಾಪ್ ಕೇಸ್ನಲ್ಲಿ ಈಗಾಗಲೇ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಜೈಲು ಪಾಲಾಗಿದ್ದಾರೆ. ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ಬೆಳಗ್ಗೆ 11 ಗಂಟೆ ನಂತರ ಜಾಮೀನು ಅರ್ಜಿಯ ವಿಚಾರಣೆ ಕೋರ್ಟ್ನ ಮುಂದೆ ಬರುತ್ತೆ. ಎಚ್.ಡಿ. ರೇವಣ್ಣ ಪರ ವಕೀಲರು ಸಿ.ವಿ. ನಾಗೇಶ್ ವಾದ ಮಂಡಿಸಲಿದ್ದಾರೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಇವತ್ತು ಬೇಲ್ ಸಿಗುವ ಸಾಧ್ಯತೆ ಇದೆ. ಈಗಾಗಲೇ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಮೇ 14ರವರೆಗೆ. ಬಟ್ ಆ ಮಧ್ಯೆಯೂ ಕೂಡ ಬೇಲ್ ಅರ್ಜಿ ವಿಚಾರಣೆ ಆಗಬಹುದು. ಆ ಸಂದರ್ಭದಲ್ಲೂ ಬೇಲ್ ಸಿಗೋ ಸಾಧ್ಯತೆಗಳು ಇರುತ್ತೆ. ಸಿ.ವಿ. ನಾಗೇಶ್ ಅವರು ಇವತ್ತು ರೇವಣ್ಣ ಅವರ ಪರವಾಗಿ ವಾದ ಮಂಡಿಸಲಿದ್ದಾರೆ. ನಮ್ಮ ಕಕ್ಷಿದಾರರಿಗೆ ಜಾಮೀನು ನೀಡಬೇಕು ಅಂತ ಹೇಳಿ. ಸೊ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು 11 ಗಂಟೆ ನಂತರದಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ರೇವಣ್ಣ ಅವರ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದೆ. ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಇವತ್ತು ಅವರಿಗೆ ಬೇಲ್ ಸಿಗಬಹುದಾದ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದಕ್ಕೂ ಮುಂಚೆ ಒಮ್ಮೆ ಬೇಲ್ ಅರ್ಜಿ ತಿರಸ್ಕೃತಗೊಂಡಿತ್ತು. ಅದೇ ಕಾರಣಕ್ಕಾಗಿ ಅವರನ್ನು ಅರೆಸ್ಟ್ ಮಾಡಲಾಯಿತು. ಅದಾದ್ಮೇಲೆ 4 ದಿನಗಳ ಕಾಲ SIT ಕಸ್ಟಡಿಗೆ ಪಡೆದುಕೊಂಡಿತ್ತು. ನಿನ್ನೆ SIT ಕಸ್ಟಡಿ ಅಂತ್ಯ ಆಗ್ತಿದ್ದ ಹಾಗೆ ಮತ್ತೆ ಕೋರ್ಟ್ನ ಮುಂದೆ ಹಾಜರುಪಡಿಸಿದ್ರು. ಮೇ 14ರವರೆಗೆ ಈಗ ನ್ಯಾಯಾಂಗ ಬಂಧನದಲ್ಲಿ ಅವರನ್ನು ಇರಿಸಲಾಗಿರುವಂಥದ್ದು. ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಎಲ್ಲದರ ಮಧ್ಯೆ ಇವತ್ತು ಬೆಳಗ್ಗೆ 11 ಗಂಟೆ ನಂತರದಲ್ಲಿ ಅವರ ಜಾಮೀನು ಅರ್ಜಿಯ ವಿಚಾರಣೆ ಮತ್ತೆ ಕೋರ್ಟ್ನ ಮುಂದೆ ಬರುತ್ತೆ. ರೇವಣ್ಣ ಅವರ ಪರವಾಗಿ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ವಾದ ಮಂಡಿಸಲಿದ್ದಾರೆ. ಯಾವೆಲ್ಲ ಕಾರಣಗಳಿಗೆ ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ರೇವಣ್ಣ ಅವರಿಗೆ ಜಾಮೀನು ಕೊಡಬೇಕು ಅನ್ನುವಂಥದ್ದನ್ನ ಇವತ್ತು ಕೋರ್ಟ್ನ ಗಮನಕ್ಕೆ ರೇವಣ್ಣ ಅವರ ಪರವಾಗಿ ಅವರ ವಕೀಲ ಸಿ.ವಿ. ನಾಗೇಶ್ ತರುವಂತಹ ಪ್ರಯತ್ನ ಮಾಡ್ತಾರೆ. ಇದುವರೆಗೂ ಕೂಡ ಅಂದರೆ ಮೊದಲು ಆಂಟಿಸಿಪೇಟರಿ ಬೇಲ್ಗೆ ಪ್ರಯತ್ನ ಪಟ್ಟಿದ್ರು, ಅದು ಸಾಧ್ಯ ಆಗಲಿಲ್ಲ. ಕಾರಣಾಂತರಗಳಿಂದ SIT ತನಿಖೆಗೆ ಹೋಗಬೇಕಾಯಿತು. ಈಗ ಮತ್ತೆ ರೆಗ್ಯುಲರ್ ಬೇಲ್ಗೆ ಅರ್ಜಿ ಸಲ್ಲಿಸಿಕೊಂಡಿದ್ದಾರೆ. ಅದರ ವಿಚಾರಣೆ ಇವತ್ತು ನಡೆಯುತ್ತೆ. 11 ಗಂಟೆ ನಂತರದಲ್ಲಿ ಕೋರ್ಟ್ನಲ್ಲಿ ಆ ವಿಚಾರಣೆ ಇವತ್ತು ನ್ಯಾಯಾಧೀಶರ ಮುಂದೆ ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಿವಕುಮಾರ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಈಗಾಗಲೇ ನಿರೀಕ್ಷಣಾ ಜಾಮೀನು ಅರ್ಜಿ ಫಲ ಕೊಡಲಿಲ್ಲ. ಅದಾದಮೇಲೆ ರೆಗ್ಯುಲರ್ ಜಾಮೀನು ಅರ್ಜಿಗೆ ಪ್ರಯತ್ನ ಪಟ್ಟರು. ಇವತ್ತು ಮತ್ತೆ ಅದರ ವಿಚಾರಣೆ ಬರ್ತಾ ಇದೆ. ಇವತ್ತಾದರೂ ರೇವಣ್ಣರಿಗೆ ಬೇಲ್ ಸಿಗಬಹುದಾ? ವಿಜಯ್, ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ರೇವಣ್ಣ ಅವರ ಬೇಲ್ ಅರ್ಜಿ ವಿಚಾರಣೆಗೆ ಬರಲಿದೆ. ಪ್ರಮುಖವಾಗಿ ನಿನ್ನೆ ರೇವಣ್ಣ ಪರ ವಕೀಲರಾದಂತಹ ಮೂರ್ತಿ ಡಿ ನಾಯಕ್ ಜೊತೆಗೆ ಹಿರಿಯ ವಕೀಲರಾದಂತಹ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸುವಂತ ಕೆಲಸವನ್ನ ಮಾಡಿದ್ರು. ಪ್ರಮುಖವಾಗಿ ರೇವಣ್ಣ ಅವರ ಪರ ವಕೀಲರು ಕೇಳ್ತಿರುವಂತದ್ದು, ಈಗ ಆಲ್ರೆಡಿ ರೇವಣ್ಣ ಅವರು 4 ದಿನಗಳ ಕಾಲ SIT ವಶದಲ್ಲಿದ್ದಾರೆ. ಪೊಲೀಸರ ವಿಚಾರಣೆಗೆ ಸಹಕರಿಸಿದ್ದಾರೆ. ರೇವಣ್ಣ ಅವರಿಗೆ ಕೆಲವೊಂದಷ್ಟು ಆರೋಗ್ಯದ ಸಮಸ್ಯೆ ಇದೆ. ಜೊತೆಗೆ ರೇವಣ್ಣ ಅವರ ಮೇಲೆ ಕೇಳಿ ಬಂದಿರುವಂತಹ ಕಿಡ್ನಾಪ್ ಪ್ರಕರಣದಲ್ಲಿ KR ನಗರದಲ್ಲಿ ದಾಖಲಾಗಿರುವಂತಹ FIR ನಲ್ಲಿ ಎಲ್ಲೂ ಕೂಡ ದೂರುದಾರರು ನೇರವಾಗಿ ರೇವಣ್ಣ ಅವರೇ ಬಂದು ಕಿಡ್ನಾಪ್ ಅನ್ನ ಮಾಡಿದ್ರು ಅಂತೇಳಿ ಎಲ್ಲೂ ಕೂಡ ಹೇಳಿಲ್ಲ. ಜೊತೆಗೆ FIR ನಲ್ಲೂ ಕೂಡ ದಾಖಲಾಗಿಲ್ಲ. ರೇವಣ್ಣ ಅವರು ಹೇಳಿದ್ರು ಎನ್ನಲಾಗಿ ಕಿಡ್ನಾಪ್ ಅನ್ನ ಮಾಡಿದ್ರೆ. ಜೊತೆಗೆ ಸತೀಶ್ ಬಾಬಣ್ಣ ಏನಿದ್ದಾನೆ ಆತನ ಮೇಲೆ ನೇರವಾಗಿ ದೂರು ದಾಖಲಾಗಿದೆ. ಜೊತೆಗೆ ಎಲ್ಲೂ ಕೂಡ ರೇವಣ್ಣ ಅವರ ಪಾತ್ರ ಇಲ್ಲ ಅಂತೇಳಿ ರೇವಣ್ಣ ಪರ ವಕೀಲರು ವಾದವನ್ನ ಮಾಡುವಂತದ್ದು. ಪ್ರಮುಖವಾಗಿ ಅವರು ಮೆನ್ಷನ್ ಅನ್ನ ಮಾಡುವಂತದ್ದು, ರೇವಣ್ಣ ಅವರಿಗೆ ಈಗ ಆಲ್ರೆಡಿ 67 ವರ್ಷ ವಯಸ್ಸಾಗಿದೆ. 4 ದಿನಗಳ ಕಾಲ ಕಸ್ಟಡಿಯಲ್ಲಿದ್ದಾರೆ. FIR ನಲ್ಲೂ ಕೂಡ ಎಲ್ಲೂ ಕೂಡ ರೇವಣ್ಣ ಅವರ ಪಾತ್ರದ ಬಗ್ಗೆ ನೇರ ಆರೋಪ ಇಲ್ಲ ಅಂತೇಳಿ ಸದ್ಯ ರೇವಣ್ಣ ಪರ ವಕೀಲರು ವಾದವನ್ನ ಮಾಡಿಸಿದ್ರೆ, ಮತ್ತೊಂದು ಕಡೆ SIT ಪರ ವಕೀಲರಾದಂತಹ ಜಗದೀಶ್ ಅವರು ಇವತ್ತು ಅವರು ಆಕ್ಷೇಪಣೆಯನ್ನು ಸಲ್ಲಿಸುವಂತದ್ದು. ಪ್ರಮುಖವಾಗಿ 4 ದಿನಗಳ ಕಾಲ SIT ವಶದಲ್ಲಿ ಇದ್ದಂತಹ ಸಂದರ್ಭದಲ್ಲಿ SIT ಕೇಳುವಂತಹ ಪ್ರಶ್ನೆಗಳಿಗೆ ಮಾಜಿ ಸಚಿವ ರೇವಣ್ಣ ಅವರು ಸಮರ್ಪಕವಾಗಿ ಉತ್ತರವನ್ನ ಕೊಟ್ಟಿಲ್ಲ. ಸ್ವಇಚ್ಛಾ ಹೇಳಿಕೆಯನ್ನ ಕೇಳಿದ್ರು ಕೂಡ ಅವರು ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿಲ್ಲ. ಜೊತೆಗೆ ಅದಕ್ಕೆ ಸಹಿ ಹಾಕುವಂತ ಕೆಲಸವನ್ನು ಮಾಡಿಲ್ಲ. ನಿಮ್ಗೇನ್ ಬೇಕೋ ಬರ್ಕೊಳ್ಳಿ ಅಂತೇಳಿ ತನಿಖೆಗೆ ಅಸಹಕಾರ ತೋರಿಸಿದ್ದಾರೆ. ಜೊತೆಗೆ ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಓರ್ವ ಪ್ರಭಾವಿ ಆಗಿರೋದ್ರ ಹಿನ್ನೆಲೆಯಲ್ಲಿ ಅವರನ್ನ ಬೇಲ್ ಕೊಟ್ರೆ ಹೊರಗಡೆ ಹೋಗಿ ಸಾಕ್ಷ್ಯ ನಾಶ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಸಾಕ್ಷಿಗಳ ಮೇಲೆ ಪ್ರಭಾವನ ಬೀರುವಂತ ಕೆಲಸವನ್ನ ಮಾಡ್ತಾರೆ ಅಂತೇಳಿ SPP ಪರ ವಕೀಲ ಜಗದೀಶ್ ಅವರು ಇವತ್ತು ವಾದವನ್ನ ಮಂಡನೆಯನ್ನ ಮಾಡಿರುವಂತದ್ದು. ಮೇಲ್ನೋಟಕ್ಕೆ ಎಲ್ಲಾ ಅಂಶಗಳನ್ನ ಪರಿಗಣನೆಗೆ ತಗೊಂಡಂತ ಸಂದರ್ಭದಲ್ಲಿ ರೇವಣ್ಣ ಅವರನ್ನ ನಿನ್ನೆ ನಡೆದಂತಹ ವಿಚಾರಣೆಯಲ್ಲಿ SIT ಅಧಿಕಾರಿಗಳು ಮತ್ತೆ ಕಸ್ಟಡಿಗೆ ಕೇಳಿದಾದ್ರೂ ಕೂಡ ನ್ಯಾಯಾಧೀಶರು ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರುವಂತದ್ದು. ಇವತ್ತು ಮತ್ತೆ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಬರೋದ್ರ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಕಾನೂನು ತಜ್ಞರು ಹೇಳುವಂತಹ ಪ್ರಕಾರವಾಗಿ ರೇವಣ್ಣ ಅವರಿಗೆ ಇವತ್ತು ಬೇಲ್ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.